ಎಲ್ಲ ನನ್ನ ಪ್ರೀತಿ ಕನ್ನಡಿಗರು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗಾಯ್ಸ್. ಇವತ್ತಿನ ಮ್ಯಾಚು ಪಂಜಾಬ್ ವರ್ಸಸ್ RCB ನಡುವೆ ನಡೀತಾ ಇದೆ. ಆಕ್ಚುಲಿ ಇವತ್ತು ಡಬಲ್ ಡೆಕ್ಕರು 2 ಮ್ಯಾಚ್ಗಳಿದ್ದಾವೆ. ಒಂದು ಪಂಜಾಬ್ ಮತ್ತೆ ಇನ್ನೊಂದು RCB ಅಂಡ್ ಈ ಕಡೆ ಇನ್ನು ಸಂಜೆಯಲ್ಲಿ RR ಹೊಸ DC ಆಡ್ತಾ ಇದ್ದಾರೆ. ಸೊ ಎರಡೂ ಮ್ಯಾಚ್ ಬಗ್ಗೆ ಕೂಡ ಮಾತಾಡೋಣ. ಅಂಡ್ ಅದಕ್ಕಿಂತ ಮುಂಚೆ ಇನ್ನೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಲೈಕ್ ಮಾಡೋದು ಮರಿಬೇಡಿ. ಬರೀ ಇವಾಗ 2 ಮ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಗೈಸ್, ನಿಮಗೆ ಗೊತ್ತಿರೋ ಹಾಗೆ ಇವತ್ತು ಪಂಜಾಬ್ ಅವರಿಗೆ ಡೂ ಆರ್ ಡೈ ಸಿಚುವೇಶನ್ಸ್. ಚೆನ್ನೈ ಅವರು ನಮಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ ಇವತ್ತು. ಯಾಕೆಂದ್ರೆ RCB ಗೆ ಡೂ ಆರ್ ಡೈ ಸಿಚುವೇಶನ್ಸ್ ಇಲ್ಲ. ಬಿಕಾಸ್ ನಾವೇನಾದ್ರೂ RCB ಅವ್ರು ಇವತ್ತು ಗೆದ್ರು ಅಂತಂದ್ರೆ ಚೆನ್ನೈ ಅವ್ರಿಗೆ ಒಂದು ಚಾನ್ಸ್ ಇದೆ ಪ್ಲೇ ಆಫ್ ಹೋಗೋದಕ್ಕೆ. RCB ಅವ್ರು ಸೋತ್ರೆ ಚೆನ್ನೈ ಮನೆ ಕಡೆಗೆ ಹೋಗ್ತಾ ಇರ್ತಾರೆ. ಸೊ ಅದಕ್ಕೆ ಇನ್ನೂ ಚಾನ್ಸ್ ನಮ್ಗೆ ಏನ್ ಪ್ರಾಬ್ಲಮ್ ಇಲ್ಲ. 16 ಪಾಯಿಂಟ್ ಅಲ್ಲಿ ಕುತ್ಕೊಂಡಿದೀವಿ. ನೆಕ್ಸ್ಟ್ ಮ್ಯಾಚ್ ಡೂ ಆರ್ ಡೈ ಸಿಚುವೇಶನ್ಸ್ ಇರುತ್ತೆ. SRH ಮೇಲೆ ನಾವು ಗೆದ್ರು ಗೆದ್ದಿಲ್ಲ ಅಂತಂದ್ರೆ ನೆಟ್ ರನ್ ರೇಟ್ ಒಂದು ಬೇಸಿಸ್ ಮೇಲೆ 16 ಪಾಯಿಂಟ್ ಅಲ್ಲಿ ನಾವು ಕ್ವಾಲಿಫೈ ಆಗೇ ಆಗ್ತೀವಿ. ಯಾಕೆ ಅಂತಂದ್ರೆ ಆಲ್ಮೋಸ್ಟ್ ಗೈಸ್ ಪಾಯಿಂಟ್ಸ್ ಟೇಬಲ್ ಕಡೆ ಗಮನ ಕೊಟ್ಕೊಂಡ್ಬಿಡೋಣ. ಈಗ ನೋಡಿ RCB ಅವರು ಟಾಪಲ್ಲಿ ಕುತ್ಕೊಂಡಿದ್ದಾರೆ. ಸೊ RCB ಅವರಿಗೆ ಈಗ 16 ಪಾಯಿಂಟ್ ಇದೆ. ಸೊ ಐ ಥಿಂಕ್ ಪ್ಲಸ್ 1.533 ಅಲ್ಲಿ ನೆಟ್ ರನ್ ರೇಟ್ ಇರೋದು. ಸೆಕೆಂಡ್ ಬಂದ್ಬಿಟ್ಟು GT ಅವರು 16 ಪಾಯಿಂಟ್ ಅಲ್ಲಿ ಕುತ್ಕೊಂಡಿದ್ದಾರೆ. ನಿನ್ನೆ GT ಅವರು ಸೋತಿರೋದ್ರಿಂದ, ನಿನ್ನೆ ಆಕ್ಚುಲಿ ನಾನು ಹೇಳಿದ್ದೆ ಕೋಲ್ಕತ್ತಾ ಗೆಲ್ತಾರೆ ಅಂತ, ಕೋಲ್ಕತ್ತಾ ಗೆದ್ದಿದ್ದಾರೆ, GT ಅವರು ಸೋತಿದ್ದಾರೆ. ಅಂಡ್ ಇವತ್ತಿನ ಮ್ಯಾಚು ಏನೊಂದು 3ನೇ ಸ್ಥಾನದಲ್ಲಿ ಕುತ್ಕೊಂಡಿರೋರು ಹೈದರಾಬಾದ್ ಅವ್ರಿಗೆ ಇನ್ನೂ 2 ಮ್ಯಾಚ್ ಉಳ್ಕೊಂಡಿದೆ, 14 ಪಾಯಿಂಟ್ ಅಲ್ಲಿ ಇದೆ. ಸೊ ಆಕ್ಚುಲಿ ಹೈದರಾಬಾದ್ ಅವ್ರು ಏನಾದ್ರು ನೆಕ್ಸ್ಟ್ ಮ್ಯಾಚ್ CSK ಮೇಲಿದೆ ಅಂಡ್ RCB ಮೇಲಿದೆ. ಎರಡೂ ಸಿಚುವೇಶನ್ಸ್ SRH ಹೆಂಗಿದೆ ಅಂತಂದ್ರೆ, ಈಗ CSK ಗೆಲ್ತು ಅಂತಂದ್ರೆ ಸೊ ಫೆಲ್ಟ್ ಲೈಕ್ CSK ಅವರು ಇನ್ನೊಂದು ಮ್ಯಾಚ್ ನ ಗೆಲ್ಬೇಕಾಗೋದು LST ಮೇಲೆ ಆಕ್ಚುಲಿ. ಸೊ ಅದು ಲಾಸ್ಟ್ ಮ್ಯಾಚ್ ಏನಿರುತ್ತೆ ಅದು ಉಳ್ಕೊಂಡಿರುತ್ತೆ, ಅದು ಗೆಲ್ಬೇಕಾಗುತ್ತೆ. LSG ಅವರಿಗೆ ಆಲ್ರೆಡಿ ಟೂರ್ನಮೆಂಟ್ ಇಂದ ಆಚೆ ಕಡೆ ಹೋಗಿದ್ದಾರೆ. ಸೊ ಹೆಂಗ್ ಬೇಕಾರಂಗೆ ಆಡ್ತಾರೆ. ಲಾಸ್ಟ್ ಮ್ಯಾಚ್ ಕೂಡ ಹಂಗೆ ವಿನ್ ಆಗಿದೆ LSG ಅವರು. ಅಲ್ಲ ಅದೇನೇ LST ಅಂತಲ್ಲ, LST ಅವ್ರ ಮೇಲೆ ಆಡಿದ್ದಾರೆ. ಬಟ್ ನಾನು ಹೇಳ್ತಾರೆ 2-2 ಗೆಲ್ಲೇಬೇಕು ಹೈದರಾಬಾದ್ ಅವರು CSK ಅವರು. ಸೊ ಐ ಥಿಂಕ್ CSK ಹೆಂಗಿದೆ ಗುರು ಆಕ್ಚುಲಿ ಈ ಸತಿ ಮಾತ್ರ ಪ್ಲೇ ಆಫ್ ರೇಸು ಅಂತಂದ್ರೆ ನಮ್ಗೆ RCB ಅವ್ರಿಗೆ ಏನು ಕಷ್ಟ ಆಗಲ್ಲ ಗೈಸ್. ಯಾಕಂದ್ರೆ ಇವಾಗ ನೋಡಿ ಹೇಳ್ತೀನಿ, ಯಾಕಂದ್ರೆ ನಮ್ಮ ಹತ್ರ 2 ಮ್ಯಾಚ್ ಉಳ್ಕೊಂಡಿದೆ, GT ಅವ್ರ ಹತ್ರ ಇನ್ನೊಂದು ಮ್ಯಾಚ್ ಉಳ್ಕೊಂಡಿದೆ. ಅವ್ರು ಗೆದ್ರು ಸೋತ್ರು ಅವರು ಕೂಡ ಆಲ್ಮೋಸ್ಟ್ ಕ್ವಾಲಿಫೈ ಆಗ್ಬೋದು, ನೋ ಪ್ರಾಬ್ಲಮ್. ಈಗ ಹೈದರಾಬಾದ್, ಪಂಜಾಬ್ ಮತ್ತೆ ರಾಜಸ್ಥಾನ್ ರಾಯಲ್ಸ್. ಸೊ ಐ ಥಿಂಕ್ ರಾಜಸ್ಥಾನ್ ರಾಯಲ್ಸ್ ಇವಾಗ ಇನ್ನೂ ಚಾನ್ಸ್ ಇದೆ. ಹೆಂಗೆ ಅಂದ್ರೆ ಅವ್ರ ಹತ್ರ ಇನ್ನೂ 3 ಮ್ಯಾಚ್ ಉಳ್ಕೊಂಡಿದೆ. 12 ಮ್ಯಾಚ್ 3 ಪಾಯಿಂಟ್ ಅಂದ್ರೆ 18 ಪಾಯಿಂಟ್ ಆಗುತ್ತೆ. ಸೊ ಐ ಥಿಂಕ್ ಇವಾಗ ಹೈದರಾಬಾದ್ ಅವ್ರಿಗೆ ಚಾನ್ಸ್ ಇದೆ, RR ಚಾನ್ಸ್ ಇದೆ, ಪಂಜಾಬ್ಗೂ ಚಾನ್ಸ್ ಇದೆ, CSKಗೂ ಚಾನ್ಸ್ ಇದೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ CSK ಮತ್ತೆ ಹೈದರಾಬಾದ್ ಅವರು RCB ಮೇಲೆ 2 ಮ್ಯಾಚ್ ಲೈಕ್ ಹೈದರಾಬಾದ್ ಅವ್ರಿಗೆ RCB ಮೇಲೆ ಒಂದು ಮ್ಯಾಚ್ ಆಡ್ತಾರೆ, ಪಂಜಾಬ್ ಮೇಲೆ ಒಂದು ಮ್ಯಾಚ್ ಆಡ್ತಾರೆ. ಸೊ ಐ ಥಿಂಕ್ ನನಗೆ ಅನ್ಸೋದು ಏನಂತಂದ್ರೆ, ಇನ್ ಕೇಸ್ ಏನಾದ್ರು ಹೈದರಾಬಾದ್ ಅವರು ನಮ್ಮ ಮೇಲೆ ಏನಾದ್ರು ಸೋಲ್ತು ಅಂತಂದ್ರೆ ಅವರು ಆಲ್ಮೋಸ್ಟ್ ಔಟ್ ಆಗುವಂತ ಪಾಸಿಬಿಲಿಟೀಸ್ ಜಾಸ್ತಿ ಇದೆ. ಯಾಕಂದ್ರೆ ಹೈದರಾಬಾದ್ ಮೇಲೆ ಮಸಾಲೆ. ಸೊ ಒಂದು ವಾರ ಫುಲ್ ಒಂಥರ ಎಲ್ಲರೂ ಏನಾಗುತ್ತೆ ಅಂತ ಕ್ರೂಷಿಯಲ್ ಮೂಮೆಂಟ್ ಕನ್ಫ್ಯೂಷನ್ ಆಗೋದು ಬೇಡ. ನಾನು ಆಕ್ಚುಲಿ ನಮ್ದು ಟಾಪ್ 4 ಪ್ರೆಡಿಕ್ಷನ್ ನಾವು ಹೇಳ್ಬಿಡ್ತೀವಿ. ಮೊದಲನೇದಾಗಿ RCB ಇರ್ತಾರೆ, ಎರಡನೇದಾಗಿ GT ಅವ್ರು ಇದ್ದೇ ಇರ್ತಾರೆ, ಮೂರನೇದಾಗಿ ನನಗೆ ಆಕ್ಚುಲಿ ಸರ್ಪ್ರೈಸಿಂಗ್ಲಿ ಹೈದರಾಬಾದ್ ಅವ್ರು ಬರ್ತಾರೆ, 4ನೇದಾಗಿ RR ಅವ್ರು ಬರ್ತಾರೆ. ಸೊ ಇಷ್ಟೇ ಗೈಸ್. ಹೈದರಾಬಾದ್ ನಾನು ಆಲ್ಮೋಸ್ಟ್ ನಾನು ಫಸ್ಟ್ ಇಂದಾನು ಹೇಳ್ಕೊಂಡ್ ಬರ್ತಿದ್ದೆ, ಹೈದರಾಬಾದ್ RH ಅವರು CSK ಅವರು ಔಟ್ ಆಫ್ ದಿ ಸೀಸನ್ ಆಗ್ತಾರೆ. ಸೊ ಪಂಜಾಬ್ ಅವ್ರು ಕ್ಲೋಸ್. ಅದೇ ಹೆಂಗಂತ ಈಗ ನನ್ಗೆ ಯಾಕೋ ಹಳೆ ಪಂಜಾಬ್ ತರನೇ ಕಾಣಿಸ್ತದೆ. ಅದಕ್ಕೆ ಹೈದರಾಬಾದ್ ಅಂದ್ರೆ ಇವ್ರು ಚೆನ್ನಾಗಿ ಕ್ಯಾಪ್ಟನ್ಸಿ ಮಾಡ್ತಾ ಇದಾರೆ. ಬಟ್ ಏನಂದ್ರೆ ಪ್ಲೇಯರ್ಸ್ಗಳು ಯಾರು ಕೈ ಹಿಡಿತಾ ಇಲ್ಲ, ಸ್ವಲ್ಪ ಎಡವಟ್ ಮಾಡ್ಕೊಳ್ತಾ ಇದಾರೆ ಕ್ಯಾಚಿನ ವಿಷಯದಲ್ಲಿ. ಅಂಡ್ ಎಸ್ಪೆಷಲಿ ಲಾಸ್ಟ್ ಟೈಮ್ ಶಶಾಂಕ್ ಸಿಂಗ್ ಅವರು ಸ್ವಲ್ಪ ಚೆನ್ನಾಗಿ ಆಡ್ತಾ ಇದ್ರು. ಅಂದ್ರೆ ಅವ್ರು ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ರು. ಬಟ್ ಶಶಾಂಕ್ ಸಿಂಗ್ ಅವ್ರದ್ದು ಫಿನಿಶಿಂಗ್ ರೋಲ್ ಅಲ್ಲಿ ತುಂಬಾ ಚೆನ್ನಾಗಿ ಅವ್ರದ್ದು ಪಾತ್ರ ನಿಭಾಯಿಸ್ತಾ ಇದ್ರು. ಒಂದು ಒಳ್ಳೆ ಮೈಂಡ್ ಸೆಟ್ ಅಲ್ಲಿ ಇದ್ರು. ಬಟ್ ಈ ಸತಿ ಏನಾಗ್ತದೆ, ಆ ಮೈಂಡ್ ಸೆಟ್ ಇಲ್ಲ ಅವ್ರಿಗೆ, ಚೇಂಜ್ ಆಗ್ಬಿಟ್ಟಿದೆ. ಐ ಡೋಂಟ್ ನೋ ಯಾಕೆ ಅಂತ ಗೊತ್ತಾಗ್ತಿಲ್ಲ. ಬಟ್ ಎನಿವೇಸ್ ಗೈಸ್, ಇವತ್ತಿನ ಮ್ಯಾಚ್ ತುಂಬಾ ಕ್ರೂಷಿಯಲ್ ಆಗುತ್ತೆ ಪಂಜಾಬ್ ಅವ್ರ ಮ್ಯಾಚ್ಗೆ, ಪಂಜಾಬ್ ಅವ್ರ ಕಡೆಗೆ. ನಮಗೂ ಕ್ರೂಷಿಯಲ್ಲೇ. ಬಟ್ ನಾವು ಅಂತ ಸೀರಿಯಸ್ನೆಸ್ ಆಗಿ ಆಡಬೇಕು ಅಂತ ಏನು ಅವಶ್ಯಕತೆ ಏನಿಲ್ಲ. ಯಾಕಂತಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಪಂಜಾಬ್ ಅವರು ಮತ್ತೆ ನಾವು ಯಾವಾಗ ಮೀಟ್ ಆದ್ರೂ ಕೂಡ ನಮ್ದೇ ಮೈಲ್ಗೆ ಇರುತ್ತೆ. ಅವಾಗಲ್ಲ ಈ ಮ್ಯಾಚ್ ನಾನು ಗೆಲ್ಲಬೇಕು. ಯಾಕೆಂದ್ರೆ ನಮಗೆ ಉರ್ಸೋರಲ್ಲ 49 ಅನ್ಕೊಂಡು ಅವರು ಕೂಡ. ಸೊ ಹಂಗಾಗಿ SRH ಮತ್ತೆ ಇವರು ಪಂಜಾಬ್ ಅವರು 2 ಟೀಮ್ ಅವರು ನಮ್ಗೆ ಉರ್ಸಿದ್ದು. ಸೊ ಹಂಗಾಗಿ ಈ ಮ್ಯಾಚ್ ನಾವು ಗೆಲ್ಲೇಬೇಕು. ಅಂಡ್ ಇವತ್ತಿನ ಮ್ಯಾಚ್ ನಡೀತಾ ಇರೋದು ಪಂಜಾಬ್ ಅಲ್ಲೇ HPCA ಸ್ಟೇಡಿಯಂ ಅಲ್ಲಿ ನಡೀತಾ ಇದೆ. ಸೊ ಮೇ ಬಿ ನನ್ನ ಪ್ರಕಾರ ಇವತ್ತಿನ ಮ್ಯಾಚಲ್ಲಿ ಆವರೇಜ್ ಸ್ಕೋರು ಒಂದು 180 to 200 ಹೊರಡೆ ಇರುತ್ತೆ ಅಂತ ನಾನು ಪ್ರೆಡಿಕ್ಟ್ ಮಾಡ್ತೀನಿ. ಆಕ್ಚುಲಿ ಗೈಸ್, ಯಾಕಂದ್ರೆ ಪಂಜಾಬ್ ಪಿಚ್ ಸ್ವಲ್ಪ ಕಷ್ಟ ಆಗ್ತದೆ. ನಾನು ನೋಡ್ತಾ ಇದ್ದೀನಿ 200 ಹೊಡಿತಾ ಇದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅಂದ್ರೆ ಈ ಒಂದು ಏನಿದೆ ಚೇಸಿಂಗ್, ಆಲ್ಮೋಸ್ಟ್ 2 ಮ್ಯಾಚ್ ಕೂಡ ಚೇಸಿಂಗ್ ಅಲ್ಲೇ ಗೆದ್ದಿರೋದು. ಮಧ್ಯಾಹ್ನ ಮ್ಯಾಚ್ ಆಗಿರೋದ್ರಿಂದ ಏನಂತ ಚೇಂಜಸ್ ಏನು ಬರಲ್ಲ. ಒಳ್ಳೆ ವೆದರ್ ಇರುತ್ತೆ, ಮಳೆ ಬರ್ತಾ ಇದೆ ಆಕ್ಚುಲಿ ಗೈಸ್ ಹೇಳ್ಬೇಕು ಅಂತಂದ್ರೆ. ಬಟ್ ವೆದರ್ ಇನ್ನೂ ಸಖತ್ತಾಗಿರುತ್ತೆ ಮಧ್ಯಾಹ್ನ ಮ್ಯಾಚ್ ಅಂತಂದ್ರೆ. ಆಲ್ಮೋಸ್ಟ್ ನಮಗೆ ಒಂದು ಸ್ವಲ್ಪ ಬ್ರೀಸರು ಇರುತ್ತೆ. ಬಟ್ ಏನಂತಂದ್ರೆ ನಾವು ಯಾವ ರೀತಿ ಆಡ್ತೀವಿ ಅನ್ನೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಈಗ ಪಂಜಾಬ್ ಅವರು 5 ಮ್ಯಾಚ್ ಸೋತ್ಕೊಂಡ್ ಬರ್ತಾ ಇರೋದ್ರಿಂದ ಸೊ ಐ ಥಿಂಕ್ ಟಾಸ್ ಮ್ಯಾಟರ್ ಆಗಲ್ಲ. ಫಸ್ಟ್ ಬ್ಯಾಟಿಂಗ್ ಆಡ್ಬೇಕು ನನ್ನ ಪ್ರಕಾರ. ಟಾಸ್ಗೆ ಫಸ್ಟ್ ಬ್ಯಾಟಿಂಗ್ ಆಡ್ಕೊಂಡ್ಬಿಡ್ಲಿ. ಅವ್ರಿಗೂ ಬ್ಯಾಟಿಂಗ್ ಐತೆ, ಅವ್ರಿಗೂ ಬ್ಯಾಟಿಂಗ್ ಇದೆ. ಬಟ್ ನಾವು ಬ್ಯಾಟಿಂಗ್ ಆಡ್ಕೊಂಡ್ಬಿಟ್ಟು ಡಿಫೆಂಡ್ ಮಾಡ್ಕೊಳ್ಳೋಣ, ಪರವಾಗಿಲ್ಲ. ಬಟ್ ಏನಂದ್ರೆ ಮಧ್ಯಾಹ್ನ ಮ್ಯಾಚ್ ಆಗಿರೋದ್ರಿಂದ ನಾನು ಹೇಳ್ತಾ ಇರೋದು, ಚೇಸಿಂಗ್ ಅಂತ ಬಂದ್ರೆ ನಾವು ನೈಟ್ ಆಗಿದೆ ಚೇಸಿಂಗ್ ತಗೊಳ್ಳಿ ಅಂತ ಹೇಳ್ತಾ ಇದ್ದೆ. ಅವರು ಹೆಂಗ್ ಬರ್ತಾರೆ ಅಂದ್ರೆ ಆಲ್ಮೋಸ್ಟ್ ಅವರು ಫುಲ್ ಫೋರ್ಸ್ ಅಲ್ಲಿ ಬರ್ತಾರೆ. ಆಕ್ಚುಲಿ ನನ್ಗೆ ಯಾಕೆ ಇವತ್ತು ಅನ್ನಿಸ್ತಾರದು ಏನಂದ್ರೆ ಸಮಥಿಂಗ್ ಫಿಶಿ ಸಮಥಿಂಗ್ ನಮ್ಮ RCB ಅವರು ಮುಗ್ಗರಿಸಬಹುದು ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ RCB ಅವ್ರಿಗೆ ಆಲ್ಮೋಸ್ಟ್ ಇವಾಗ ಗೆಲ್ಲೇಬೇಕು
ಗೆಲ್ಲಬೇಕು ಅಂತ ಡೂ ಆರ್ ಡೈ ಸಿಚುವೇಶನ್ಸ್ ಇಲ್ಲ, ಬಟ್ ಪಂಜಾಬ್ ಅವ್ರಿಗೆ ಡೂ ಆರ್ ಡೈ ಸಿಚುವೇಶನ್ಸ್ ಇದೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, RCB ಅವ್ರು ಲೈಟಾಗಿ ತಗೊಂಡ್ರೆ ಪಂಜಾಬ್ ಅವ್ರು ನಮ್ಮನ್ನ ನೀಟಾಗಿ ಮಣ್ಣಿಗೆ ಹಾಕ್ಸ್ಬಿಡ್ತಾರೆ. ಸೊ ಫೆಲ್ಟ್ ಲೈಕ್ ಇವತ್ತು ಸೀರಿಯಸ್ ಆಗಿ ಆಡಬೇಕು. ಆಮೇಲೆ ಈಗ ರಜತ್ ಪಟಿದಾರ್ದು ಕೆಲವೊಂದು ಮ್ಯಾಚಸ್ಗಳನ್ನ ನೋಡ್ತಾ ಇದ್ದೆ, ಸ್ವಲ್ಪ ಕ್ಯಾಪ್ಟನ್ಸಿಯಲ್ಲಿ ಅಷ್ಟಕ್ಕಷ್ಟೇ ಮಾಡಿದ್ದು. ಸೊ ಆ ಒಂದು ನೆಗ್ಲಿಜೆನ್ಸಿ ಬೇಡ, ನಾವು ಗೆಲ್ತೀವಿ ಅನ್ನೋದು ಓವರ್ ಕಾನ್ಫಿಡೆನ್ಸ್ ಬೇಡ. ಸೊ ನಾರ್ಮಲ್ ಕಾನ್ಫಿಡೆನ್ಸ್ ಅಲ್ಲಿ ಆಡ್ಲಿ, ಗೆಲ್ತೀವಿ ಅನ್ನೋ ಮ್ಯಾಚ್ ಅಲ್ಲಿ ಆಡ್ಲಿ. ಯಾಕಂದ್ರೆ ನಮ್ಗೆ ಇದು ಫೈನಲ್ ಲೆಕ್ಕನೇ ಬರುತ್ತೆ. ಆಕ್ಚುಲಿ ಇವತ್ತಿನ ಮ್ಯಾಚ್ ಗೆಲ್ತು ಅಂತಂದ್ರೆ ನಾವೇ ನಂಬರ್ 1 ಸ್ಥಾನ ಫಿಕ್ಸ್. ಅಟ್ಲೀಸ್ಟ್ ನಂಬರ್ 1 ನಂಬರ್ 2 ಸಂದರ್ಭ ಕುತ್ಕೋಬೇಕು. ಹೌದು GT ಮತ್ತೆ ನಾವೇ ಆಡಬೇಕು. ಸೊ GT ಸೋಲ್ಬೇಕು, ನಾವು ಫೈನಲ್ ಡೈರೆಕ್ಟ್ ಎಂಟ್ರಿ ಕೊಡಬೇಕು. ಎಂಟ್ರಿ ಕೊಟ್ಟು ಅಲ್ಲಿ ಯಾರ ಮೇಲೆ ಆಡಬೇಕು ಅಂತಂದ್ರೆ ನನ್ನ ಪ್ರಕಾರ GT ಮೇಲೆ ಆಡಬೇಕು. GT ಮೇಲೆ ಗೆದ್ಕೊಂಡು GT ಮತ್ತೆ ಫೈನಲ್ಗೆ ಅದು ಅವಾಗ ಮಜಾ ಇರುತ್ತೆ. ಸೊ ಅಂಡ್ RCB ವರ್ಸಸ್ ಪಂಜಾಬ್ನ ಹೆಡ್ ನೋಡಂಗಿದ್ರೆ 37 ಮ್ಯಾಚಸ್ಗಳನ್ನ ಆಡಿದ್ದಾರೆ ಪಂಜಾಬ್ ಅವರು RCB ಅವರು. ಅದರಲ್ಲಿ ಇಬ್ರದ್ದು ಏನು ಅಂತ ಏನಿಲ್ಲ, ಮೇಜರ್ ಚೇಂಜಸ್ ಏನಿಲ್ಲ. 19 ಮ್ಯಾಚ್ RCB ಗೆದ್ದಿದ್ರೆ, 18 ಪಂಜಾಬ್ ಅವ್ರಿಗೆ ಗೆದ್ದಿದ್ದಾರೆ. ಬಟ್ ಈಗ ರೀಸೆಂಟ್ ಆಗಿ ನೀವು ನೋಡೋ ಹಾಗಿದ್ರೆ ನಾವೇ ಗೆದ್ದಿರೋದು. ಆಲ್ಮೋಸ್ಟ್ ಫೈನಲ್ ನಾವೇ ಗೆದ್ದಿದ್ದೀವಿ, ಆಮೇಲೆ ಸೆಮಿಫೈನಲ್ ಒನ್ನು ನಾವೇ ಗೆದ್ದಿದ್ದೀವಿ. ಅದಕ್ಕಿಂತ ಮುಂಚೆ RCB ಅವ್ರು ಏನೊಂದು ಮ್ಯಾಚ್ ಆಡಿದ್ರು, ಐ ಥಿಂಕ್ ಹೆಡ್ ಟು ಹೆಡ್ 4 ರೀಸೆಂಟ್ ಹೆಡ್ ಟು ಹೆಡ್ಗಳಲ್ಲಿ 1 ಅವ್ರು ಗೆದ್ದಿದ್ದಾರೆ, 3 ನಾವು ಗೆದ್ಕೊಂಡಿದ್ದೀವಿ. ಸೊ ಐ ಥಿಂಕ್ ಪಂಜಾಬ್ ನಮ್ಮ RCB ಅವ್ರು ಡಾಮಿನೇಟ್ ಮಾಡಾಕಿದ್ರೆ ಅಂತಾನೆ ಹೇಳ್ಬೋದು. ರೀಸನ್ ಏನಪ್ಪಾ ಅಂತಂದ್ರೆ ಲೈಕ್ ರಜತ್ ಪಟಿದಾರ್ ಅವರ ಕ್ಯಾಪ್ಟನ್ಸಿ ಅಂತ ಹೇಳ್ತೀನಿ. ನಮ್ಮ ಬೌಲರ್ಸ್ಗಳು ಮೇನ್ ಥಿಂಗ್, ನಮ್ಮ ಬೌಲರ್ಸ್ಗಳು ಕೈ ಹಿಡಿದಿದ್ದು. ಬ್ಯಾಟರ್ಸ್ಗಳು ಹಂಗೆ ಹೇಳಿದ್ದಾರೆ, ಸೆಂಚುರಿ ಇಲ್ಲ ಅಂದ್ರೆ 70, 50, 45 ರನ್ಸ್ ಅನ್ನೋ ಬಂದಷ್ಟೇ. ಸೆಂಚುರಿ ವಿರಾಟ್ ಕೊಹ್ಲಿ ಅವ್ರು ಹೇಳ್ತಾ ಇದೆಯಾ? ಸರಿ ಅಂದ್ರೆ ನಾನು ಹೇಳ್ತಾ ಇರೋದು ಪಂಜಾಬ್ ಮೇಲಪ್ಪ. ಸೊ ಪಂಜಾಬ್ ಮೇಲೆ ರನ್ಸ್ ನಾನು ನೋಡಿದಾಗ ಆಲ್ಮೋಸ್ಟ್ ನಮ್ಮ ಬೌಲರ್ಸ್ಗಳು ಸಖತ್ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಅಂಡ್ ಎಸ್ಪೆಷಲಿ ಕೃಣಾಲ್ ಪಾಂಡ್ಯ ಅಂತೂ ಎಕ್ಸ್ಪೆಕ್ಟ್ ಆಗಿದ್ದಾರೆ. ಸೊ ಇವತ್ತಿನ ಮ್ಯಾಚಲ್ಲೂ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಕೃಣಾಲ್ ಪಾಂಡ್ಯ ಎಕ್ಸ್ಪೆಕ್ಟ್ ಆಗ್ತಾರೆ ಅಂತ ಅನ್ಕೊಂಡಿದ್ದೀನಿ. ಅದೇ ರೀತಿ ಫಾರ್ಮ್ ಅಲ್ಲಿ ಇದ್ದಾರೆ. ಜೊತೆಗೆ ಭುವನೇಶ್ವರ್ ಕುಮಾರ್ ಅಂತೂ ಫಾರ್ಮ್ ಆಫ್ ದಿ ಲೈಫ್ ಅಲ್ಲಿ ಇದ್ದಾರೆ. ನಮಗೆ ಹೆಸಲ್ವುಡ್ ಅವರ ಒಂದು ಕಾಂಟ್ರಿಬ್ಯೂಟರ್ ಅಷ್ಟು ಬರ್ತಾ ಇಲ್ಲ ಅಂತಂದ್ರು ಭುವಿ ಅವ್ರಿಂದ ಬರ್ತಾ ಇದ್ದಾರೆ. ಖುಷಿ ಆಗ್ತದೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಸೊ ಇವತ್ತಿನ ಮ್ಯಾಚು ಐ ಥಿಂಕ್ ಭುವಿ ಏನು ನಮ್ಮ ರಮರಾ ಶೆಫರ್ಡ್ ವಾಪಸ್ ಬರ್ಬೋದೇನೋ ಅನ್ನಿಸ್ತಾ ಇದೆ. ರಮರಾ ಶೆಫರ್ಡ್ನ ವಾಪಸ್ ಹಾಕೊಬಹುದು, ಯಾಕಂದ್ರೆ ಜಕಬ್ ಡಫಿ ಲಾಸ್ಟ್ ಮ್ಯಾಚ್ ಅಲ್ಲಿ ಏನಂತ ಕಮಾಲ್ ಮಾಡೋಕ್ಕಾಗಲಿಲ್ಲ. ಬಟ್ ಮತ್ತೆ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಅನಿಸ್ತದೆ. ಜೊತೆಗೆ ನಮಗೆ ಶ್ರೇಯಸ್ ಅಯ್ಯರ್ ವಿಕೆಟ್ ಅವರೇ ತಗೊಟ್ಟಿದ್ದು, ಸೊ ಮೇ ಬಿ ಅವರೇ ತಗೊಡ್ಬೋದೇನೋ ಅಂತ ಅನಿಸ್ತದೆ. ನಿಮ್ಗೆ ಅನಿಸುತ್ತೆ ಗೈಸ್ ಇವತ್ತಿನ ಮ್ಯಾಚ್ ಅಲ್ಲಿ ಏನು ಪ್ಲೇಯಿಂಗ್ ಲೆವೆನ್ ಅಲ್ಲಿ ಚೇಂಜಸ್ ಮಾಡಬಹುದು? ನೀವು ಕಮೆಂಟ್ ಮಾಡಿ ತಿಳಿಸಿ ನೋಡುವ. ಇವರಿಬ್ಬರ ಮಧ್ಯೆ ಹೈಯೆಸ್ಟ್ ಸ್ಕೋರ್ ನೋಡೋಂಗಿದ್ರೆ 241 ಹೈಯೆಸ್ಟ್ ಸ್ಕೋರ್ RCB ಹೊಡೆದಿರೋಂಥದ್ದು. ಲೋಯೆಸ್ಟ್ ಸ್ಕೋರ್ ಬಂದ್ಬಿಟ್ಟು 84, ಅದು RCB ಅವ್ರದ್ದು ಇದೆ. ಸೊ ಇಲ್ಲೇನು ಎರಡು ನಮ್ದೇ ಇದೆ, ಹೈಯೆಸ್ಟ್ ಲೋಯೆಸ್ಟ್. ಅಂಡ್ ಇವತ್ತಿನ ಮ್ಯಾಚ್ ಅಲ್ಲಿ ನಾವು ಪ್ರೆಡಿಕ್ಟ್ ಮಾಡ್ತಾ ಇರೋದು ಫಸ್ಟ್ ಮ್ಯಾಚ್ ಅಲ್ಲಿ RCB ವಿನ್ ಆಗುತ್ತೆ ಅಂತ ಪ್ರೆಡಿಕ್ಟ್ ಮಾಡ್ತಾ ಇದೀವಿ. ಪಂಜಾಬ್ ಅವರು ಸೋಲ್ತಾರೆ ಇವತ್ತಿನ ಮ್ಯಾಚ್ ಅಲ್ಲಿ. ಕಷ್ಟ ಇದೆ, ನಾನು ಹೇಳ್ತಾ ಇರೋದು ಟಫ್ ಫೈಟ್ ಇರುತ್ತೆ ಗೈಸ್. ಹಾರ್ಟ್ ಸೇಸ್ RCB, ಯಾವಾಗಲೂ ನಾನು RCB ಬಿಟ್ಟು ಹೇಳಕ್ಕಾಗಲ್ಲ. ಬಟ್ ಐ ವಿಲ್ ಸೇ ದಟ್ ಇವತ್ತಿನ ಮ್ಯಾಚ್ ಸಖತ್ 50-50 ಇರುತ್ತೆ. ಐ ಆಮ್ ನಾಟ್ ಸೇಯಿಂಗ್ ದಟ್ RCBನೇ ಗೆಲ್ಲುತ್ತೆ ಅಂತ ಹೇಳಕ್ಕಾಗಲ್ಲ. ಬಟ್ ಒಂದು ಮನ್ಸು ಹೇಳ್ತಾ ಇರೋದು ಅಂದ್ರೆ RCBಗೆ ಸಪೋರ್ಟ್ ಮಾಡುವ ಐ ಥಿಂಕ್ ಸಖತ್ ಇದಿರುತ್ತೆ. ಬಟ್ 50-50% ಈಗಲೂ ಹೇಳ್ತಾ ಇದೀನಿ, ಪಂಜಾಬ್ ಅವರು ಸಖತ್ ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ಎಲ್ಲೋ ಒಂದ್ ಕಡೆ ಗಟ್ ಫೀಲಿಂಗ್ ಹೇಳ್ತಾ ಇರೋದು. ಯಾಕಂದ್ರೆ ಅವ್ರಿಗೆ ಡೂ ಆರ್ ಡೈ ಸಿಚುವೇಶನ್ಸ್ ಇದೆ. 13 ಪಾಯಿಂಟ್ ಅಲ್ಲಿ ಇರೋದು ಆಕ್ಚುಲಿ ಇವಾಗ 14 ಅಲ್ಲ. ಯಾಕಂದ್ರೆ KKR ಮೇಲೆ ಒಂದು ಮಳೆ ಬಂದು ಇದಾಗಿರಿಂದ ಅವ್ರಿಗೊಂದು ಇದೇ ಬ್ಯಾಕ್ವರ್ಡ್ ಆಯ್ತು. ನಾನು ಅನ್ಕೊಂಡಿದ್ದೆ ಪಾಸಿಟಿವ್ ಆಗುತ್ತೆ ಅಂತ ಅನ್ಕೊಂಡೆ, ಬಟ್ ಅದು ಬ್ಯಾಕ್ವರ್ಡ್ ಆಗಿದೆ ಅವ್ರಿಗೆ. ಸೊ ಫೆಲ್ಟ್ ಲೈಕ್ ಇವತ್ತಿನ ಮ್ಯಾಚ್ ಗೆದ್ರೆ 15 ಪಾಯಿಂಟ್ ಆಗುತ್ತೆ. ನೆಕ್ಸ್ಟ್ ಮ್ಯಾಚ್ ಕೂಡ ಅವ್ರಿಗೂ ಡೂ ಆರ್ ಡೈ ಸಿಚುವೇಶನ್ಸ್ ಇರುತ್ತೆ. ಹೈದರಾಬಾದ್ ಮೇಲೆ ಮಾಡ್ತಾ ಇರೋದ್ರಿಂದ ಮ್ಯಾಚ್ನ. ಸೊ ಫೆಲ್ಟ್ ಲೈಕ್ ಸಖತ್ತು ಟೈ ಅಪ್ ಆಗ್ತದೆ ಫಿನಿಶಿಂಗ್ ಬರ್ತಾ. ನಿಮ್ಗೆ ಅನ್ಸುತ್ತೆ ಗೈಸ್ ಇದ್ರ ಬಗ್ಗೆ? ನೀವು ಕಮೆಂಟ್ ಮಾಡಿ ತಿಳಿಸಿ. ಇದೊಂದು ಸ್ಕ್ರಿಪ್ಟ್ ಸಖತ್ತಾಗಿದೆಯಾ ಅಂತ ಇಲ್ವಾ ಅಂತ. ಎಷ್ಟು ಸ್ಕೋರ್ ನೋಡಂಗಿದ್ರೆ ಇವತ್ತಿನ ಮ್ಯಾಚ್ ನಮ್ಮ ಪ್ರಕಾರ ಯಾರು ಹೊಡಿತಾರೆ ಅಂದ್ರೆ ಅಗೈನ್ ವಿಲ್ ಗೋ ವಿತ್ ವಿರಾಟ್ ಕೊಹ್ಲಿ ಅವರು ಹೊಡಿತಾರೆ ಅನ್ಸುತ್ತೆ. ಈ ಕಡೆ ಶ್ರೇಯಸ್ ಅಯ್ಯರ್ ಹೈಯೆಸ್ಟ್ ಸ್ಕೋರ್ ಹೊಡಿತಾರೆ. ಅಂಡ್ ಹೈಯೆಸ್ಟ್ ವಿಕೆಟ್ ನಮ್ಮ ಭುವಿಯರ್ ತಗೋತಾರೆ. ಅಂಡ್ ಆ ಕಡೆ ಹೈಯೆಸ್ಟ್ ವಿಕೆಟ್ ಸೊ ಯಾರು ತಗೋತಾರೆ ನಿಮ್ಮ ಪ್ರಕಾರ? ಹೈಯೆಸ್ಟ್ ವಿಕೆಟ್ ಈಗ ಚಹಲ್ ವಿಲ್ ಗೋ ವಿತ್ ಚಹಲ್ ಓನ್ಲಿ. ಆಕ್ಚುಲಿ ಚಹಲ್ ಅವರು ಒಳ್ಳೆ ಫಾರ್ಮ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಹೈಯೆಸ್ಟ್ ವಿಕೆಟ್ ಅವರು ಬರೋದು. ಹೌದು. ಸೊ ಇನ್ನೊಂದು ಮ್ಯಾಚ್ ಇದೆ ಗೈಸ್. ಆಕ್ಚುಲಿ ನೈಟ್ ಡೆಲ್ಲಿ ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಅರುಣ್ ಜೇಟ್ಲಿ ಸ್ಟೇಡಿಯಂ ಅಲ್ಲಿ ನಡೀತಾ ಇದೆ. ಬಟ್ ಈಸಿ ಗೋ ಆಕ್ಚುಲಿ. ಡೆಲ್ಲಿ ಗೆದ್ರೆ ಡೆಲ್ಲಿ ಅವರು ಸೊ ಮನೆಗೆ ಹೋಗ್ತಾರೆ. ರಾಜಸ್ಥಾನ್ ಗೆದ್ರೆ ಅವರು ಕ್ವಾಲಿಫೈ ಆಗ್ತಾರೆ. ಕ್ವಾಲಿಫೈ ಅಂತಂದ್ರೆ ಆಲ್ಮೋಸ್ಟ್ ಅವರು ಒಂದು 50% ಕನ್ಫರ್ಮೇಷನ್ ಬರುತ್ತೆ. ಅಂದ್ರೆ ಮ್ಯಾಚಸ್ಗಳು ತುಂಬಾ ಜಾಸ್ತಿ ಇದೆ. ಬಟ್ ನನಗೆ ಅನಿಸ್ತಾ ಇರೋದು ಇವತ್ತಿನ ಮ್ಯಾಚ್ ಅಲ್ಲಿ ವಿಲ್ ಗೋ ವಿತ್ ಡೈರೆಕ್ಟ್ ಪ್ರೆಡಿಕ್ಷನ್ ಟೈಮ್ ಲೆಂತ್ ಆಗಿರೋದ್ರಿಂದ. ಸೊ ರಾಜಸ್ಥಾನ್ ರಾಯಲ್ಸ್ ಗೆಲ್ತಾರೆ ಗೈಸ್ ಇವತ್ತು ಮ್ಯಾಚ್. ಆಕ್ಚುಲಿ ಹೆಡ್ ನೋಡೋಂಗಿದ್ರೆ 31 ಮ್ಯಾಚ್ಗಳು ಆಡಿದ್ದಾರೆ. 16 ಮ್ಯಾಚ್ DC ಗೆದ್ಕೊಂಡಿದ್ದಾರೆ, 15 ಮ್ಯಾಚ್ ಈ ಕಡೆ RR ಗೆದ್ಕೊಂಡಿದ್ದಾರೆ. ಲೋಯೆಸ್ಟ್ ಸ್ಕೋರ್ ಬಂದು ಇವರಿಬ್ಬರ ಮಧ್ಯೆ DCದು ಲೋಯೆಸ್ಟ್ ಸ್ಕೋರ್ 60, ಹೈಯೆಸ್ಟ್ ಸ್ಕೋರ್ ಬಂದ್ಬಿಟ್ಟು 226 DC ಹೊಡೆದಿರೋಂಥ ಹೈಯೆಸ್ಟ್ ಸ್ಕೋರು. ಸೊ ನಾವು 2ನೇ ಮ್ಯಾಚ್ ಅಲ್ಲಿ ಹೋಗ್ತಾ ಇರೋದು ರಾಜಸ್ಥಾನ್ ರಾಯಲ್ಸ್ ವಿನ್ ಆಗ್ತದೆ ಅಂತ ಪ್ರಿಡಿಕ್ಟ್ ಮಾಡ್ತಾ ಇದ್ವಿ. ವಿತ್ ಅವರೇಜ್ ಸ್ಕೋರ್ ಆಫ್ 220 ಬರುತ್ತೆ ಈ ಒಂದು ಸ್ಟೇಡಿಯಂ ಅಲ್ಲಿ. ಪಕ್ಕ ಬಂದೇ ಬರುತ್ತೆ. ಸೊ ನಿಮ್ಮ ಪ್ರಕಾರ ಯಾರು ವಿನ್ ಆಗ್ತಾರೆ 2ನೇ ಮ್ಯಾಚ್ ಅಲ್ಲಿ? ನೀವು ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಇದಾಗಿತ್ತು ನಮ್ಮ ಒಂದು 2 ಮ್ಯಾಚ್ಗಳ ಪ್ರಿವ್ಯೂ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದೊಡ್ಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.